ಸೊ ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಅಂತೆಲ್ಲ ಹೇಳ್ತಾರಲ್ಲ, ಈ ರೀತಿಯಾಗೆಲ್ಲ ಸಾಕಷ್ಟು ನಡೀತಾ ಇದ್ದವು. ಈ ಎಸ್ಪೆಷಲಿ ಒಂದು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಗಳಲ್ಲಿ ಈ ಒಂದು ವೈಟ್ ಬ್ಲ್ಯಾಕ್ ರೇಷಿಯೋ ಅನ್ನೋದು ಕೂಡ ನಮ್ಮ ದೇಶದಲ್ಲಿ ಪಿಡುಗಾಗಿದೆ. ಸೊ ಇದು ಕೂಡ ನಡೀತಾ ಬರ್ತಾ ಇತ್ತು. ಸಾರ್ವಜನಿಕರ ಎಲ್ಲ ವಿಚಾರಗಳು ಕೂಡ ಸರ್ಕಾರ ಕೇಳ್ತಾ ಇದೆ. ಒಂದು ಉಡದಾರ ಮೂಗ್ದಾರ ಯಾವುದೂ ಬಿಡ್ತಾ ಇಲ್ಲ, ಜನವಾರ ಯಾವುದೂ ಬಿಡ್ತಿಲ್ಲ. ಎಲ್ಲ ಮಾಹಿತಿಗಳು ಕೂಡ ಸರ್ಕಾರದ ಬಳಿ ಹೋಗ್ತಾ ಇದೆ. ಆದರೆ ಸಾರ್ವಜನಿಕರ ಒಂದು ಪ್ರೈವಸಿ ಅನ್ನೋದೇ ಇಲ್ಲದಂಗೂ ಆಗ್ತಾ ಇದೆ. ಅದಕ್ಕೂ ರಕ್ಷಣೆಯನ್ನು ಕೊಡಬೇಕಾಗಿದೆ. ಜೊತೆಗೆ ಈ ತರಹದ ಒಂದು ವಿವರಗಳನ್ನು ಕೇಳುವಂತಹ ಸರ್ಕಾರ, ಅವರ ಸಾಧನೆಗಳೇನು, ಜನರ ದುಡ್ಡುಗಳು ಹೇಗೆ ಜನರಿಗೆ ಉಪಯೋಗಕ್ಕೆ ಬರ್ತಾ ಇದೆ, ಹೇಗೆ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಕೂಡ ಟ್ರಾನ್ಸ್ಪರೆಂಟಾಗಿ ಕೊಡುವಂತಹ ವ್ಯವಸ್ಥೆ ಬರಲಿ ಅಂತ ಹೇಳ್ತಾ, ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಷಯವನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಹೇಳಿ ಬಂದಿದ್ದೇನೆ. ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕು ಅಂತ ಹೇಳಿದರೆ, ಒಂದು ಕರಾರನ್ನು ಮಾಡಬೇಕು ಅಂದರೆ, ಒಂದು ಕಾಂಟ್ರಾಕ್ಟನ್ನು ಮಾಡಿಕೊಳ್ಳಬೇಕಾದ್ರೆ, ಒಂದು ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಬೇಕಾದ್ರೆ, ಒಂದು ಡೀಡ್ಗಳನ್ನು ಮಾಡ್ಕೋಬೇಕಾದ್ರೆ, ಒಂದು ಡ್ರಾಫ್ಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಪೇಪರ್ ಅನ್ನೋದು ಬೇಕಾಗುತ್ತೆ. ಅದು ನಾವು ಡಾಕ್ಯುಮೆಂಟ್ಸ್ ಪೇಪರ್ ಅಂತಲೂ ನಾವು ಜನರಲಾಗಿ ಬಳಕೆ ಮಾಡ್ತಾ ಇರ್ತೀವಿ, ಬಾಂಡ್ ಪೇಪರ್ ಅಂತ ಮಾಡ್ತೇವೆ. ಆದರೆ ಕಾನೂನಿನಿಂದ ಮಾನ್ಯ ಮಾಡಬೇಕು ಅಂತ ಆದರೆ ಅದಕ್ಕೊಂದು ಸ್ಟ್ಯಾಂಪ್ ಡ್ಯೂಟಿ ಅನ್ನೋದನ್ನು ಒಂದಷ್ಟು ಕಟ್ಟಿ ಮಾಡಬೇಕು ಅಂತ ಹೇಳಿ ಈ ಸ್ಟ್ಯಾಂಪನ್ನು ತರಲಾಯಿತು. ಅಂದರೆ ಈ ಸ್ಟ್ಯಾಂಪು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಅಲ್ಲಿ ಕೆಲವು ಕಡೆ ಇದೆಲ್ಲ ಸಿಗ್ತಾ ಇತ್ತು. ಅದಕ್ಕೆ ಒಂದಷ್ಟು ಫೀಸ್ ಕೊಟ್ಟು ಅದನ್ನು ತಗೊಂಡು ನೀವು ಈ ಸ್ಟ್ಯಾಂಪ್ನ ಒಂದು ಹಳೆಯ ನಮೂನೆಯನ್ನು ನೀವು ಇಲ್ಲಿ ನೋಡಬಹುದು. ಈ ಸ್ಟ್ಯಾಂಪನ್ನು ತಗೊಂಡು ಅದರಲ್ಲಿ ನೀವು ಯಾವ ಒಂದು ಕರಾರನ್ನು ಮಾಡ್ಕೊಳ್ತಾ ಇದ್ದೀರಾ, ನೇಚರ್ ಆಫ್ ಡಾಕ್ಯುಮೆಂಟ್ ಏನು, ಅದರ ಸ್ವಭಾವ ಏನು ಅನ್ನೋದನ್ನೆಲ್ಲ ನೀವು ಹೇಳಿ ಅಡ್ರೆಸ್ ಕೊಟ್ಟು ನೀವು ಪೇ ಮಾಡಿ ಈ ಸ್ಟ್ಯಾಂಪನ್ನು ತಗೊಂಡು ನೀವು ನಂತರ ಡಾಕ್ಯುಮೆಂಟ್ ಡ್ರಾಫ್ಟ್ಗಳನ್ನು ನೀವು ಮಾಡ್ಕೋಬಹುದಾಗಿತ್ತು. ಅದರ ಮೇಲೆ ಸಮಯ ಬಂದಾಗ, ಸಂದರ್ಭಗಳು ಬಂದಾಗ, ಅವಶ್ಯಕತೆ ಬಿದ್ದಾಗ, ಡಿಸ್ಪ್ಯೂಟ್ಗಳಾದಾಗ, ಭಿನ್ನಾಭಿಪ್ರಾಯಗಳಾದಾಗ, ಮನಸ್ತಾಪಗಳು ಬಂದಾಗ, ಕೋರ್ಟಿಗೆ ಹೋಗಬೇಕಾದಾಗ, ನ್ಯಾಯಾಲಯಗಳಿಗೆ ಹೋಗಬೇಕಾದ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ಒಂದು ಶುಲ್ಕ, ನೋಂದಣಿ ಶುಲ್ಕ ಏನಿದೆ, ಅದನ್ನು ಸ್ಟ್ಯಾಂಪ್ ಡ್ಯೂಟಿ ಏನಿದೆ ಅದನ್ನು ಪೇ ಮಾಡಿ ಕೋರ್ಟ್ಗಳಿಗೆ, ನ್ಯಾಯಾಲಯಗಳಿಗೆ ಹಾಜರುಪಡಿಸಿ ಒಂದು ಕಾನೂನಿನ ಮುಖಾಂತರ ನ್ಯಾಯವನ್ನು ಪಡೆಯಬಹುದಾಗಿತ್ತು. ಇತ್ತೀಚೆಗೆ ಈ ಸ್ಟ್ಯಾಂಪ್ನಲ್ಲೂ ಕೂಡ ಒಂದು ನಕಲಿ ಮಾಡುವಂಥದ್ದು ಮತ್ತು ಈ ಸ್ಟ್ಯಾಂಪುಗಳನ್ನು ತೆಗೆದುಕೊಂಡು ಕರಾರುಗಳನ್ನು ಮಾಡಿಕೊಂಡು ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳೋದು. ಉದಾಹರಣೆಗೆ ಅದು ಪಾರ್ಟಿಷನ್ ಅಂತ ಪಾರ್ಟಿಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಸ್ಥಿರಾಸ್ತಿ ಚರಾಸ್ತಿಗಳಿಗೆ ಸಂಬಂಧಪಟ್ಟಂತೆ ಬರ್ಕೊಳ್ಳೋದಾಗಿರಬಹುದು, ಬಿಲ್ಗಳು ಮಾಡೋದಾಗಿರ್ಬೋದು, ಅಥವಾ ಬಾಡಿಗೆ ಕರಾರುಗಳು ಮಾಡೋದಾಗಿರ್ಬೋದು, ಭೋಗ್ಯ ಕರಾರುಗಳು ಮಾಡೋದಾಗಿರಬಹುದು, ಅಥವಾ ಇತರ ಹಲವಾರು ಸಂಬಂಧಿ ಪತ್ರಗಳಾಗಿರ್ಬೋದು, ಕನ್ಫರ್ಮೇಷನ್ ಡೀಡ್ಗಳಾಗಿರ್ಬೋದು, ಲೋನ್ ರಿಸಿಪ್ಟ್ಗಳಾಗಿರಬಹುದು, MOUಗಳಾಗಿರಬಹುದು, ಸೇಲ್ ಅಗ್ರಿಮೆಂಟ್ಗಳಾಗಿರ್ಬೋದು, ಹೀಗೆ ಹಲವಾರು ಕನ್ಫರ್ಮೇಷನ್ನು, ಎಕ್ಸ್ಚೇಂಜ್ ಡೀಡು, ಹೀಗೆ ಹಲವಾರು ಇಬ್ಬರು ಪಕ್ಷಗಾರರ ನಡುವೆ ನಡೆಯುವಂತಹ ಯಾವುದೇ ತರಹದ ಒಂದು ಕರಾರುಗಳು ಆಗಿದ್ದೇ ಆದಲ್ಲಿ, ಒಪ್ಪಂದಗಳಾಗಿದ್ದೇ ಆದಲ್ಲಿ ಈ ಸ್ಟ್ಯಾಂಪನ್ನು ತೆಗೆದುಕೊಂಡು ಮಾಡ್ಕೊಂಡು ಬಿಡೋರು. ಭಿನ್ನಾಭಿಪ್ರಾಯಗಳು ಬಂದಾಗ ಅದಕ್ಕೆ ಬೇಕಾದಂತಹ ಶುಲ್ಕಗಳನ್ನು ಕಟ್ಟಿ ಕೋರ್ಟಿಗೆ ಹೋಗಿ ನ್ಯಾಯವನ್ನು ಪಡೆದುಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದು ಇಷ್ಟು ದಿನ. ಆದರೆ ಇಂತಹ ಈ ಸ್ಟ್ಯಾಂಪ್ಗಳನ್ನು ಮುಖಾಂತರ ಸರ್ಕಾರಕ್ಕೂ ಕೂಡ ಸಾಕಷ್ಟು ಬಡ್ಜೆಟ್ಟು ಅಂದರೆ ಹಣವು ಸಿಗ್ತಾಯಿತ್ತು, ದುಡ್ಡು ಕೂಡ ಬರ್ತಾಯಿತ್ತು ಸರ್ಕಾರಕ್ಕೆ. ಆದರೂ ಕೂಡ ಸರ್ಕಾರಕ್ಕೆ ಎಲ್ಲೋ ಅಂತ ಅನಿಸಿದೆ
ಈ ಒಂದು ಈ ಸ್ಟ್ಯಾಂಪ್ಗಳನ್ನು ಬಳಸಿ ಸೇಲ್ ಅಗ್ರಿಮೆಂಟ್ಗಳ ಕರಾರುಗಳನ್ನು ಮಾಡ್ಕೊಳ್ತಾರೆ. ಇಬ್ಬರು ಪಾರ್ಟಿಗಳು ಅಥವಾ ಪಕ್ಷಗಾರರ ನಡುವೆ ಒಂದು ಮೊತ್ತಕ್ಕೆ ಏನೋ ವ್ಯವಹಾರ ಆಗುತ್ತೆ. ಬಟ್ಟು ಸೇಲ್ ಡೀಡು ಅಥವಾ ಮತ್ತಿತರ ಫೈನಲ್ ಆಗುವಂಥ ಸಂದರ್ಭಗಳಲ್ಲಿ ಬೇರೆ ಮೊತ್ತಗಳನ್ನು ತೋರಿಸ್ತಾರೆ. ಅಥವಾ ಆ ಒಂದು ವ್ಯವಹಾರದಲ್ಲಿ ಏನು ನಡೀತಾ ಇದೆ ಸತ್ಯವಾಗಿ ಅದನ್ನು ತೋರಿಸದೆ ಅದನ್ನು ಮುಚ್ಚಿಟ್ಟು ಸರ್ಕಾರಕ್ಕೆ ಸ್ಟ್ಯಾಂಪ್ ಡ್ಯೂಟಿಗಳನ್ನು ಸರಿಯಾಗಿ ಪೇ ಮಾಡದೆ ಏನೋ ವಂಚನೆ ಆಗ್ತಾ ಇದೆ ಸರ್ಕಾರಕ್ಕೆ ಅಥವಾ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಎಂಬುವಂತಹ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಸ್ಟ್ಯಾಂಪಿನಲ್ಲಿಯೂ ಕೂಡ ಹಲವಾರು ಕೆಲವು ತಕರಾರುಗಳು ಆಗಿದ್ದರಿಂದ ಕೆಲವು ಫೇಕ್ ಡಾಕ್ಯುಮೆಂಟ್ಗಳು ಆಗಿದ್ದರಿಂದ ಅಥವಾ 100 ರೂಪಾಯಿ ₹1000 ಅಥವಾ ₹500 ಉಪಯೋಗಿಸುವ ಸಂದರ್ಭಗಳಲ್ಲಿ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು, ಹೀಗೆ ಅದನ್ನು ಜೆರಾಕ್ಸ್ ಮಾಡಿಸಿ ಬೇರೆ ಇನ್ನೇನೋ ಒಂದು ಮೋಸ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿಯೂ ಕೂಡ ಕೋರ್ಟಿನಲ್ಲಿ ಕೆಲವು ಸಮಸ್ಯೆಗಳು ಬಂದಿದ್ದರಿಂದ ಈ ಕರ್ನಾಟಕ ಸರ್ಕಾರ ಈ ಸ್ಟ್ಯಾಂಪ್ ಏನು ನಾವು ಇವತ್ತಿನವರೆಗೂ ತಗೊಳ್ತಾ ಇದ್ವಲ್ಲ ಹಾರ್ಡ್ ಕಾಪಿ ಅಂತ ನಾವೇನು ಕರಿತೇವೆ ಅದನ್ನೇ ರದ್ದು ಮಾಡಿದೆ. ಆ ರದ್ದು ಮಾಡುವಂತಹ ಒಂದು ವಿಧೇಯಕ ತಿದ್ದುಪಡಿ ಆಗಿದೆ. ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ 2025ರಲ್ಲಿ ಇದು ಅನುಮೋದನೆ ಆಗಿದೆ. ಸೊ ಇದರ ಪ್ರಕಾರ ಇನ್ನು ಮೇಲೆ ಡಿಜಿಟಲ್ ಈ ಸ್ಟ್ಯಾಂಪ್ ಪೇಪರ್ ಅನ್ನೋದು ನಿಮಗೆ ಸಿಗುತ್ತೆ. ನೋಡಿ, ನೀವು ಅಲ್ಲಿ ಫಾರ್ಮ್ಯಾಟನ್ನು ನೋಡಬಹುದು. ಅದರಲ್ಲಿ ನಿಮಗೆ ಒಂದು ನಂಬರ್ ಕರೆಕ್ಟಾಗಿರುತ್ತೆ, ನಂಬರ್ ಇರುತ್ತೆ, ಒಂದು ಲೋಗೋ ಇರುತ್ತೆ, ಒಂದು ಈ ಸ್ಟ್ಯಾಂಪ್ ನೀವೇ ಅದನ್ನು ಜನರೇಟ್ ಕೂಡ ಮಾಡ್ಕೊಳ್ಬಹುದು ಥ್ರೂ ಆನ್ಲೈನ್ ಮುಖಾಂತರ. 24/7 ನೀವು ಎಲ್ಲೇ ಕೂತ್ಕೊಂಡು ದೇಶದ ಯಾವ ಮೂಲೆಯಲ್ಲಿ ಬೇಕಾದರೂ ನೀವು ಕೂತ್ಕೊಂಡು ಆ ಅಗ್ರಿಮೆಂಟನ್ನು ಈ ಸ್ಟ್ಯಾಂಪನ್ನು ನೀವು ಆ ಒಂದು ವೆಬ್ಸೈಟಿಗೆ ನೀವು ಹೋಗಿ, ಯಾವುದದು www.kaveri.karnataka.gov.in/ಲ್ಯಾಂಡಿಂಗ್ ಪೇಜ್, ಆ ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದೇವೆ. ನೀವು ಅದನ್ನು ತಗೊಳ್ಬಹುದು. ನೀವು ಆ ವೆಬ್ಸೈಟನ್ನು ಓಪನ್ ಮಾಡಿ ನಿಮಗೆ ಎಲ್ಲಿ ಯಾವುದು ಬೇಕು ಮೈ ಡಿಜಿಟಲ್ ಸ್ಟ್ಯಾಂಪ್ ಅಂತ ಅಲ್ಲಿಗೆ ಹೋಗಿ ನೀವು ಸರ್ಟೈನ್ ಫಾರ್ಮ್ಯಾಟನ್ನು ನೀವು ಫಿಲಪ್ ಮಾಡಿದ್ರೆ ನಿಮಗೆ ಈ ಸ್ಟ್ಯಾಂಪನ್ನು ನೀವೇ ಜನರೇಟ್ ಮಾಡ್ಕೋಬಹುದು. ಯಾವ ಮಧ್ಯವರ್ತಿಯ ಒಂದು ಅವಶ್ಯಕತೆ ಕೂಡ ನಿಮಗೆ ಇರೋದಿಲ್ಲ. ನೀವು ಅದನ್ನು ಪಡ್ಕೊಳ್ಬಹುದು. ಅದರಲ್ಲಿ ಡಿಜಿಟಲ್ ಆಧಾರ್ ಸಿಗ್ನೇಚರ್ ಅಂತ ಹೇಳಿ ಇರುತ್ತೆ, ಆಧಾರ್ ಬೇಸ್ಡ್ ಇ ಸಿಗ್ನೇಚರ್. ಸೊ ನೀವು ಆ ಒಂದು ಡಿಜಿಟಲ್ ಸೈನನ್ನು ನೀವು ಮಾಡಬಹುದು. ಎದುರುಗಡೆ ಪಕ್ಷಗಾರರಿಗೂ ಅವರು ಕೂಡ ಸೈನ್ ಮಾಡಿದ್ರೆ ಅದು ಕಾಂಟ್ರಾಕ್ಟ್ ಕೂಡ ಆದಂಗಾಗುತ್ತೆ. ಮತ್ತು ಅದನ್ನು ನೀವು ಅಪ್ಲೋಡ್ ಕೂಡ ಆಟೋಮೆಟಿಕ್ಕಾಗಿ ಅದು ಅಪ್ಲೋಡ್ ಕೂಡ ಆಗೋಗ್ಬಿಡುತ್ತೆ. ಸೊ ಆದ್ದರಿಂದ ನೀವು ಈ ಸ್ಟ್ಯಾಂಪನ್ನು ನೀವು ಕಳ್ಕೊಳ್ಳುವಂಥ ಒಂದು ಭಯ ಕೂಡ ಇರೋದಿಲ್ಲ. ಯಾಕಂದರೆ ಇದು ಗೌರ್ನಮೆಂಟು ಪೋರ್ಟಲ್ಗಳಿಗೆ ವೆಬ್ಸೈಟ್ಗೂ ಕೂಡ ಇದು ಹೊರಟೋಗುತ್ತೆ. ಸೊ ಅಲ್ಲಿ ನೀವು ಏನೇ ಕಳ್ಕೊಂಡ್ರೂ ಕೂಡ ಡಾಕ್ಯುಮೆಂಟ್ ಅಲ್ಲಿ ಲಭ್ಯತೆ ಇರುತ್ತೆ, ನೀವು ಅದನ್ನು ಪಡ್ಕೊಳ್ಬಹುದು. ಅದಕ್ಕೊಂದು ನಂಬರು ಎಲ್ಲ ಬಂದಿರುತ್ತೆ. ನೀವು ಅದನ್ನು ಹಾಕಿ ನೀವು ಅದನ್ನು ತೆಗೆದುಕೊಳ್ಳಬಹುದಾಗಿದೆ. ಈ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನೀವು ಇದನ್ನು ಮಾಡಿ ತೆಗೆದುಕೊಳ್ಳಬಹುದು. ಸೊ ಆದ್ದರಿಂದ ಈ ಸ್ಟ್ಯಾಂಪ್ ಡಿಜಿಟಲ್ ಈ ಸ್ಟ್ಯಾಂಪಿಂದ ಸುಶಿಕ್ಷಿತ ಅಂದರೆ ಶಿಕ್ಷಣವನ್ನು ಪಡೆದಂತಹವರಿಗೆ ಬಹಳ ಅನುಕೂಲ ಆಯಿತು. ಸರ್ಕಾರಿ ಕಚೇರಿಗಳಿಗಾಗಲಿ ಅಥವಾ ಈಗ ನಾವೇನಂತ ಕರಿತೀವಿ ಈಗ ಗ್ರಾಮ 1 ಅಂತಾಗಲಿ, ನಾಡ ಕಚೇರಿ ಅಂತಾಗಲಿ, ಅಥವಾ ಬೇರೆ ಇನ್ನೇನೋ ಬೆಂಗಳೂರು 1 ಅಂತಾಗಲಿ, ಈ ರೀತಿಯಾಗಿ ನಾವಲ್ಲಿ ಹೋಗಿ ಸರತಿ ಸಾಲುಗಳಲ್ಲಿ ನಿಂತು ನಾವು ತೆಗೆದುಕೊಳ್ಳುವುದು ತಪ್ಪಿತು. ನಾವು ಕೂತ ಜಾಗದಲ್ಲಿ ತೊಗೊಳ್ಬಹುದು. ಆ್ಯಂಡ್ರಾಯ್ಡ್ ಇದ್ದರೆ ಆ್ಯಂಡ್ರಾಯ್ಡ್ ಫೋನಿಂದನೂ ಮಾಡ್ಕೋಬಹುದು, ವೆಬ್ಸೈಟ್ಗಳಿಗೆ ಹೋಗಿ ಮಾಡ್ಕೊಂಬಿಡ್ಬೋದು, ಈ ಸ್ಟ್ಯಾಂಪನ್ನು ತೆಗೆದುಕೊಳ್ಳಬಹುದಾಗಿದೆ. ಸೊ ಇದು ಅನುಕೂಲ ಕೂಡ ಆಗಿದೆ. ಇನ್ನು ಈ ವೆಬ್ಸೈಟ್ಗಳು ಡಿಪಾರ್ಟ್ಮೆಂಟ್ಗಳು ಏನು ಕೊಟ್ಟಿದ್ದಾರಲ್ಲ, ಆ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ, ನೀವು ಅಲ್ಲಿಗೆ ಹೋಗಿ ನೀವು ಅದನ್ನು ಮಾಡ್ಕೊಳ್ಬಹುದು. ಮೊದಲು ಈ ಆಧಾರ್ ಸೈನ್ ಆಗಲಿ ಅಥವಾ ಇದನ್ನೆಲ್ಲ ಈ ಸ್ಟ್ಯಾಂಪ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಈ ಹೋಲ್ಡಿಂಗ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅಂತೇಳಿ SHCIL ಅಂತ ಹೇಳಿ ಅವರು ಇದನ್ನು ಮಾಡ್ತಾಯಿದ್ರು. ಸೊ ಅದು ಕೂಡ ಜೆರಾಕ್ಸನ್ನು ಮಾಡಿ ಫೇಕ್ ಅಫಿಡವಿಟ್ಗಳನ್ನು ಮಾಡಿಸಿ ಸಮಸ್ಯೆಗಳು ಮಾಡ್ತಾ ಇರೋದ್ರಿಂದ ಈಗ ಟು ಅವಾಯ್ಡ್ ಫೇಕ್ ಮತ್ತು ಟ್ರಾನ್ಸ್ಪರೆನ್ಸಿಯನ್ನು ತೆಗೆದುಕೊಂಡು ಬರೋದರಿಂದ ಮತ್ತು ಸರ್ಕಾರಕ್ಕೆ ಆಗ್ತಾ ಇರ್ತಕ್ಕಂಥ ನಷ್ಟವನ್ನು ನಿಲ್ಲಿಸಬೇಕಾಗಿರೋದ್ರಿಂದ ಈ ಸ್ಟ್ಯಾಂಪನ್ನು ಈಗ ತೆಗೆದುಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೆ ಡಿಜಿಟಲ್ ಈ ಸ್ಟ್ಯಾಂಪಿನ ತಿಳುವಳಿಕೆಯು ಬರುವ ತನಕ, ಇದು ವಿಶೇಷ ಸೂಚನೆ, ತಿಳುವಳಿಕೆ ಎಲ್ಲರಿಗೂ ಬರುವ ತನಕ ಈ ಸ್ಟ್ಯಾಂಪ್ ಅನ್ನೋದು ಇರುತ್ತೆ.
ಇಲ್ಲ ಅಂತೇನಿಲ್ಲ. ಎಲ್ಲರಿಗೂ ಈ ಒಂದು ಗಮನಕ್ಕೆ ಬಂದ ಮೇಲೆ, ತಿಳುವಳಿಕೆಯು ಬಂದ ಮೇಲೆ ಕಾಲಕ್ರಮೇಣ ಇದು ಹೊರಟು ಹೋಗುತ್ತೆ. ಒಂದು ಈ ಸ್ಟ್ಯಾಂಪ್ ಅನ್ನೋದು, ಡಿಜಿಟಲ್ ಈ ಸ್ಟ್ಯಾಂಪ್ ಅನ್ನೋದು ಮಾತ್ರ ಉಳ್ಕೊಳ್ಳುತ್ತೆ ಎಂಬುದನ್ನು ನಾನಿಲ್ಲಿ ನಿಮಗೆ ತಿಳಿಸಿದ್ದೇನೆ. ಅಂದರೆ ಇನ್ನು ಮುಂದಕ್ಕೆ ಏನೋ ಕಳ್ಳಾಟಗಳು ಏನು ಆಗ್ತಾಯಿತ್ತು ಅಂದರೆ ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ ಒಂದು ಅದರಲ್ಲೊಂಥರ ತೋರಿಸೋದು, ತಿರ್ಗಾ ರಿಜಿಸ್ಟರ್ಡ್ ಸೇಲ್ ಡೀಡ್ಗಳಲ್ಲಿ ಒಂಥರ ತೋರಿಸೋದು, ಅಂಡರ್ಸ್ಟ್ಯಾಂಡಿಂಗಿಗೆ ಒಂದು ಸಮ್ಮತಿ ಪತ್ರಗಳು ಬರ್ಕೊಳ್ಳೋದು, ಮತ್ತು ಮಿಕ್ಕ ಏನೋ ಅಫಿಷಿಯಲ್ ಆಗಿ ಒಂದು ತೋರಿಸೋದು, ಅನ್ಅಫಿಷಿಯಲ್ ಆಗಿ ಒಂದು ಅಮೌಂಟ್ ತೋರಿಸೋದು, ಸೊ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತೆಲ್ಲ ಹೇಳ್ತಾರಲ್ಲ, ಈ ರೀತಿಯಾಗೆಲ್ಲ ಸಾಕಷ್ಟು ನಡೀತಾ ಇದ್ದವು. ಈ ಎಸ್ಪೆಷಲಿ ಒಂದು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಗಳಲ್ಲಿ ಈ ಒಂದು ವೈಟ್ ಬ್ಲ್ಯಾಕ್ ರೇಷಿಯೋ ಅನ್ನೋದು ಕೂಡ ನಮ್ಮ ದೇಶದಲ್ಲಿ ಏನೋ ಪಿಡುಗಾಗಿದೆ. ಸೊ ಇದು ಕೂಡ ನಡೀತಾ ಬರ್ತಾಯಿತ್ತು. ಈ ಎಲ್ಲಕ್ಕೂ ಒಂದು ಅಂಕುಶ ಅಂತಲೇ ಹೇಳಬಹುದು. ಏನೇ ಮಾಡಿದ್ರು ಅದು ಏನೋ ಈ ಸ್ಟ್ಯಾಂಪ್ಗಳನ್ನು ಡಿಜಿಟಲ್ ಸ್ಟ್ಯಾಂಪ್ಗಳಲ್ಲಿ ಮುಖಾಂತರ ಮಾಡಿದಾಗ ಅದ್ರ ಡೀಟೇಲ್ಸ್ ಎಲ್ಲ ಸರ್ಕಾರಕ್ಕೆ ಹೊರಟೋಗುತ್ತೆ, ಸರ್ಕಾರದಲ್ಲಿ ಇರುತ್ತೆ. ಮತ್ತು ನಕಲಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಿಂದಿನ ಯಾವುದೋ ಒಂದು ಡೇಟ್ ತಗೊಳ್ಳೋದು ಅಥವಾ ಮುಂದೆ ಯಾವುದೋ ಒಂದು ಮಾಡಬೇಕಾಗಿರೋದು ಹಿಂದಿನ ಡೇಟ್ ತಗೊಂಡು ಮುಂದೆ ಮಾಡ್ತಕ್ಕಂಥ ವ್ಯವಹಾರಗಳನ್ನು ಅದರಲ್ಲಿ ಬರ್ಕೊಳ್ತಕ್ಕಂಥದ್ದು, ಈ ರೀತಿಯಾಗಿ ಏನೇನಿತ್ತು ಇದು ಎಲ್ಲಕ್ಕೂ ಕೂಡ ಒಂದು ಅಂಕುಶ ಬಿದ್ದಿದೆ ಅಂತಲೇ ಹೇಳಬಹುದು. ಸೊ ಆದ್ದರಿಂದ ಈ ಒಂದು ಟ್ರಾನ್ಸ್ಪರೆನ್ಸಿ ಅನ್ನೋದು ಇರುತ್ತೆ. ಯಾವುದು ಕೂಡ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. ಮತ್ತು ಇದು ನಾನು ಅನ್ರಿಜಿಸ್ಟರ್ಡ್ಗಳಲ್ಲಿ ಮಾಡಿಬಿಟ್ಟು ನಾನು ಮಾಡೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಈ ರೀತಿಯಾಗಿ ಯಾವುದೂ ಆಗೋದಿಲ್ಲ. ಯಾಕಂದರೆ ಈಗ ಡಿಜಿಟಲ್ ಇರೋದರಿಂದ ಮತ್ತು ಡಿಜಿಟಲ್ ಸೈನ್ ಮಾಡೋದ್ರಿಂದ ಅದು ನಮಗೂ ಡಾಕ್ಯುಮೆಂಟ್ ಜೊತೆಗೆ ಗೌರ್ಮೆಂಟ್ಗೆ ಒಂದು ಡಾಕ್ಯುಮೆಂಟ್ ಹೊರಟೋಗೋದ್ರಿಂದ ಇಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಇರೋದರಿಂದ ಸೊ ಸಾಕಷ್ಟು ಗೊಂದಲಗಳಿಗೆ ಇದು ತೆರೆ ಎಳೆದಂತೆ ಆಗುತ್ತೆ. ಸೊ ಸರ್ಕಾರ ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ಮೂಲೆಯಿಂದ ಎಷ್ಟು ನಾವು ದುಡ್ಡನ್ನು ಯಾವ ರೀತಿಯಲ್ಲಿ ವಸೂಲು ಮಾಡಬೇಕು, ಹೇಗೆ ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ, ಅದನ್ನೆಲ್ಲವನ್ನು ತುಂಬ ಚೆನ್ನಾಗಿ ಹುಡುಕಿ ದುರ್ಬೀನ್ ಹಾಕ್ಕೊಂಡು ಎಲ್ಲ ಸರ್ಕಾರಕ್ಕೆ ಬರೋದಕ್ಕೆ ಎಷ್ಟು ಬಾಚಿಕೊಳ್ಬೇಕು ಅಷ್ಟು ಜನಗಳಿಂದ ತೆಗೆದುಕೊಳ್ಳೋದಕ್ಕೂ ಕೂಡ ಮಾಡ್ತಾ ಇದ್ದಾರೆ ತುಂಬ ಬುದ್ಧಿವಂತಿಕೆಯಿಂದ. ಇದು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ಅದೇ ರೀತಿಯಲ್ಲಿ ಉತ್ತಮವಾಗಿ ಜನಗಳಿಂದ ತೆಗೆದುಕೊಳ್ತಾ ಇರ್ತಕ್ಕಂಥ ಹಣಕ್ಕೆ ಅವರಿಗೆ ಸವಲತ್ತುಗಳನ್ನು ಉಚಿತವಾದಂತಹ ಒಂದು ಕೆಲವು ಪ್ರಿವಿಲೇಜಸ್ಗಳನ್ನು ಸೌಲಭ್ಯಗಳನ್ನು ಸರ್ಕಾರ ಕೊಡೋದ್ರ ಕಡೆಗೂ ಕೂಡ ಗಮನವನ್ನು ಹರಿಸಬೇಕು. ಕೇವಲ ಲಾವ್ ಅಂತ ತಗೊಳ್ದೇನೆ ಜನಗಳಿಗೂ ಕೂಡ ಸೌಲಭ್ಯಗಳನ್ನು ಕೊಡೋದ್ರ ಕಡೆ ಗಮನ ಹರಿಸಬೇಕು. ಕೇವಲ ದಂಡಗಳ ಪ್ರಯೋಗಗಳನ್ನು ಮಾಡೋದು, ಹುಡುಕೋದು, ಈ ರೀತಿಯಾಗಿ ಮಾಡೋದು ಇದಲ್ಲ. ಸೊ ಸೌಲಭ್ಯಗಳನ್ನು ಕೊಡುವ ಕಡೆಗೆ ಗಮನವನ್ನು ಹರಿಸಬೇಕು. ಸಾರ್ವಜನಿಕರು ಕೊಟ್ಟಂತಹ ಈ ರೀತಿಯಾದಂತಹ ದುಡ್ಡುಗಳು ಏನಿದ್ದಾವೆ, ಸರ್ಕಾರಕ್ಕೆ ಏನು ಬರ್ತಾ ಇದೆ, ಆ ದುಡ್ಡು 100 ರೂಪಾಯಿ ಬಂದರೆ ಅದರಲ್ಲಿ 10 ರೂಪಾಯಿ ಕೂಡ ಸಾರ್ವಜನಿಕರಿಗೆ ಖರ್ಚಾಗ್ತಾ ಇಲ್ಲ. ಅದು ಇನ್ಯಾರಿಗೂ ಜೋಬಿಗೆಗಳಿಗೆ ಹೋಗ್ತಾ ಇದೆ, ಇನ್ಯಾವುದೋ ರಾಜಕಾರಣಿಗಳಿಗೆ ಹೋಗ್ತಾ ಇದೆ, ಇನ್ಯಾವುದೋ ಸ್ವಿಸ್ ಬ್ಯಾಂಕಿಗೆ ಹೋಗ್ತಾ ಇದೆ, ಇನ್ನೆಲ್ಲೋ ದುಬೈಯಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ, ಇನ್ನೆಲ್ಲೋ ಹೊರದೇಶಗಳಿಗೆ ಹೊರಟೋಗ್ತಾ ಇದೆ. ಸೊ ಆದ್ದರಿಂದ ಈ ರೀತಿಯಾಗಿ ಏನೇ ಒಂದು ಮಾಡಿದ್ರೂ ಕೂಡ ಒಂದು ಆನ್ಲೈನು, ಒಂದು ವೈಟ್ ಅಮೌಂಟ್ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನೋದು ಬಂದಾಗ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರಗಳು ಕೂಡ ನಿಲ್ಲಬೇಕು. ಮತ್ತು ಸರ್ಕಾರಕ್ಕೆ ಏನು ಬರ್ತಾ ಇದೆ ಆದಾಯ ಅದು ಜನಗಳಿಗೆ ತಲುಪುವಂತ ಆಗಬೇಕು. ಜನಗಳಿಂದ ಪಡೆದಂತಹ ಹಣವು ಜನಗಳ ಒಳಿತಿಗಾಗಿ ಅದು ಸೇವೆಗೆ ಬರಬೇಕು. ಈ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನು ಮಾಡಬೇಕು. ಈಗ ಹೇಗೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತೇಳಿ ಜನಗಳ ಮೇಲೆ ಪ್ರಯೋಗಗಳನ್ನು ಮಾಡಿ ತಗೊಳ್ತಾ ಇದೆಯೋ ಅದೇ ರೀತಿಯಲ್ಲಿ ಸರ್ಕಾರಕ್ಕೆ ಎಷ್ಟು ಆದಾಯ ಬಂದಿದೆ, ಅದನ್ನು ಯಾವ್ಯಾವ ವಾರ್ಡ್ಗಳಿಗೆ ಎಷ್ಟು ಹಂಚಲಾಗಿದೆ, ಯಾವ್ಯಾವ ವಾರ್ಡ್ಗಳಲ್ಲಿ ಎಷ್ಟು ಕೋಟಿ ಬಿಡುಗಡೆ ಆಗಿದೆ, ಅನುದಾನ ಕೊಟ್ಟಿದೆ, ಅದರಲ್ಲಿ ಏನು ಪ್ರಯೋಜನಕ್ಕೆ ಬಂದಿದೆ, ಮತ್ತು ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡಿದ್ದಾರೆ, ಸಾಧನೆಗಳನ್ನು ಮಾಡಿದ್ದಾರೆ, ಅವರ ಪರ್ಫಾರ್ಮೆನ್ಸ್ ರೆಕಾರ್ಡ್ ಏನು, ಒಂದು ಪ್ರೋಗ್ರೆಸ್ ರೆಕಾರ್ಡ್ ಏನು ಅಂತ ಹೇಳಿ ಇದು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಮಾಡುವಂತೆ ಮಾಡಿ ಜನಗಳಿಗೆ ಕೊಡುವಂತೆ ಆಗಬೇಕು. ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ಕೆಳ ಹಂತದಿಂದ ಮೇಲ್ ಹಂತದವರೆಗೂ ಕೂಡ ಅವರು ಬಂದ ಮೇಲೆ, ಅವರು ಬರೋಕ್ಕೆ ಮುಂಚೆ ಹೇಗಿದ್ದರು ಮತ್ತು ಬಂದ ಮೇಲೆ ಏನಾಗಿದೆ ಅನ್ನೋದನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಸಾರ್ವಜನಿಕರಿಗೆ ಕೊಡಬೇಕು. ಯಾಕೆಂದರೆ ಸಾರ್ವಜನಿಕರ ಎಲ್ಲ ವಿಚಾರಗಳು ಕೂಡ ಸರ್ಕಾರ ಕೇಳ್ತಾ ಇದೆ. ಒಂದು ಉಡದಾರ ಮೂಗ್ದಾರ ಯಾವುದೂ ಬಿಡ್ತಾ ಇಲ್ಲ, ಜನವಾರ ಯಾವುದೂ ಬಿಡ್ತಿಲ್ಲ, ಎಲ್ಲ ಮಾಹಿತಿಗಳು ಕೂಡ ಸರ್ಕಾರದ ಬಳಿ ಹೋಗ್ತಾ ಇದೆ. ಆದರೆ ಸಾರ್ವಜನಿಕರ ಒಂದು ಪ್ರೈವಸಿ ಅನ್ನೋದೇ ಇಲ್ಲದಂಗೂ ಆಗ್ತಾ ಇದೆ. ಅದಕ್ಕೂ ರಕ್ಷಣೆಯನ್ನು ಕೊಡಬೇಕಾಗಿದೆ. ಜೊತೆಗೆ ಈ ತರಹದ ಒಂದು
ವಿವರಗಳನ್ನು ಕೇಳುವಂತಹ ಸರ್ಕಾರ, ಅವರ ಸಾಧನೆಗಳೇನು, ಜನರ ದುಡ್ಡುಗಳು ಹೇಗೆ ಜನರಿಗೆ ಉಪಯೋಗಕ್ಕೆ ಬರ್ತಾ ಇದೆ, ಹೇಗೆ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಕೂಡ ಟ್ರಾನ್ಸ್ಪರೆಂಟಾಗಿ ಕೊಡುವಂತಹ ವ್ಯವಸ್ಥೆ ಬರಲಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಆದಲ್ಲಿ ಈ ವಿಷಯ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.